ಯು ಟೂ ಲೇಟ್. ಕುಡಿ. ಮುಂದೆ ಇಲ್ಲೇ ಇರೋದಂತ ಪ್ಲಾನಾ? ನಾಟ್ ಬ್ಯಾಡ್, ಬಟ್ ಏನು ಸ್ವಲ್ಪ ಚಳಿ ಇರುತ್ತೆ ಆ್ಯಂಡ್ ಮಾಸ್ಕಿಟೋಸ್ ಜಾಸ್ತಿ ಅಂದರೆ ಬೆಳಿಗ್ಗೆ ಜ್ವರ ಗಿರ ಬರ್ಬೋದು. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಫೈನ್ ಆ್ಯಂಡ್ ಇಟ್ಸ್ ಕ್ವೈಟ್ ರೊಮ್ಯಾಂಟಿಕ್. ಐ ಮೀನ್ ಈ ಐಡಿಯಾ ತುಂಬ ರೊಮ್ಯಾಂಟಿಕ್ ಆಗಿದೆ ಅಂತ ಹೇಳಿದೆ, ನಥಿಂಗ್ ಎಲ್ಸ್. ಏನು ಪ್ಲ್ಯಾನ್ಸು? ಇನ್ನೇನು ಮನೆಗೆ ಹೋಗೋದಷ್ಟೇ. ಓಡ್ಕೊಂಡು ಬಂದಾಗೆ ಓಡ್ಕೊಂಡು ಹೋಗೋದು. Or shall I drop you? ಲೇಟ್ ಆಗಿದೆ ಅನು, ಗೆಟ್ ಇನ್ ದ ಕಾರ್. ಏ ಅನು ಅನು, ಸಿಟ್ 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 ಸಿಟ್, ಕೂತ್ಕೋ ಕೂತ್ಕೋ ಕೂತ್ಕೋ. ಸುಸ್ತಾಗಿದೆ, ಓಡ್ಕೊಂಡು ಬೇರೆ ಬಂದಿದ್ಯಾ, ಏನು ತಿಂದಿಲ್ಲ. ಗಿವ್ ಮಿ 1 ಸೆಕೆಂಡ್. 1 ಸೆಕೆಂಡ್, 1 ಸೆಕೆಂಡ್ ಬಂದೆ. ಬಿಸಿ ಬಿಸಿ ಇಡ್ಲಿ ತಗೋ, ತಿನ್ನು. ತಿನ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದಂತ. ತಿನ್ನು. ತಗೋ ತಗೋ, ಡ್ರಿಂಕ್ ವಾಟರ್ ಫಸ್ಟ್. ನೀಲ್, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಓ, ಇದೊಂದು ಸ್ವಲ್ಪ ಸೀರಿಯಸ್ ಪ್ರಶ್ನೆ, ಯೋಚನೆ ಮಾಡಬೇಕಾಗತ್ತೆ. ಇದು 1 ಮಾರ್ಕ್ ಕ್ವಶನ 5 ಮಾರ್ಕ್ ಕ್ವಶನ? ಮತ್ತಿನ್ನೇನು, ಸುಸ್ತಾದಾಗ ತಿಂಡಿ ತಂದ್ಕೊಟ್ರೆ ದೊಡ್ಡ ವಿಷಯನಾ? ನೀನು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೀಯ ಅಂತೆ. ಐ ಆಮ್ ಯುವರ್ ಕೊಲೀಗ್, ಐ ಆಮ್ ಯುವರ್ ಗುಡ್ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್. ಮತ್ತೆ ಫ್ರೆಂಡ್ಶಿಪ್ಪಲ್ಲಿ ಥ್ಯಾಂಕ್ಸ್ ಎಲ್ಲ ಬೇಡ ಅನ್ನೋ ಹಳೆ ಡೈಲಾಗ್ ಹೊಡಿಬೇಕಾ? ಬಾಯಿ ನೋಯುತ್ತೆ. ತಿನ್ನು. ಇಷ್ಟು ದಿನದಲ್ಲಿ ಅನು ಯಾವತ್ತೂ ಹೀಗೆ ಮಾಡಿದ್ದಿಲ್ಲ. ಆರ್ಯ ಸರು ಫೋನ್ ತೆಗಿತಾ ಇಲ್ಲ, ಇವಳು ಫೋನ್ ತೆಗಿತಾ ಇಲ್ಲ. ಈಗ ನೋಡಿದ್ರೆ ಅನು ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸುಬ್ಬು, ನೀನ್ ಟೆನ್ಷನ್ ಮಾಡ್ಕೊಳ್ಳೋದಲ್ದೆ ನನಗೂ ಟೆನ್ಷನ್ ಮಾಡಬೇಡ ಅಷ್ಟೇ. ಆಮೇಲೆ ಸುಬ್ಬು, ರಿಂಗ್ ಆಗ್ತಿದೆಯಲ್ಲ, ಹೋಗಿ ನೋಡು. ಮಿಸ್ಡ್ ಕಾಲ್ ಕಣೆ, ಅನ್ನೋನ್ ನಂಬರು. ಅಯ್ಯೋ, ಅನುನೇ ಬೇರೆಯವ್ರ ನಂಬರಿಂದ ಮಾಡಿರ್ಬೋದು. ಅವಳ ಬ್ಯಾಟ್ರಿ ಏನಾರು ಡೌನ್ ಆಗಿದ್ರೆ ನೀನೇ ಮಾಡಿ ನೋಡು ಸುಬ್ಬು. ಹಲೋ, ಯಾರಿದು? ನಾನು ಮೀರಾ ಹೆಗ್ಡೆ ಮಾತಾಡ್ತಿರೋದು. ಐ ಆಮ್ ಸೋ ಸಾರಿ ಸರ್, ನನಗಿದು ನಿಮ್ಮ ನಂಬರ್ ಅಂತ ಗೊತ್ತಿರಲಿಲ್ಲ. ಅನು ನಂಬರ್ ಅಂತ ಅಂದ್ಕೊಂಡು ಕಾಲ್ ಮಾಡಿದೆ. ಅನು ಇದ್ದಾಳ ಅಲ್ಲಿ? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮೇಡಮ್, ಅನು ಅಲ್ಲಿಲ್ವಾ? ಎಷ್ಟೊತ್ತಾಯ್ತು ಹೋಗಿ? ಅವಳ ಫೋನು ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಹೇಳ್ತೀರಾ? ನೋ ಸರ್, ಕಾಮ್ ಡೌನ್. ಆ್ಯಕ್ಚುಲಿ ಅನು ಇವತ್ತು ನಮ್ಮ ಆಫೀಸಿಗೆ ಬಂದಿಲ್ಲ. ಅವಳನ್ನ ನಾನೇ ನಮ್ಮ ಬಿಡ್ದಿ ಆಫೀಸಿಗೆ ಕಳಿಸಿದ್ದೀನಿ. ಡೋಂಟ್ ವರಿ, ಶೀ ಸೇಫ್. ಅವಳ ಜೊತೆ ನೀಲಿದ್ದಾನೆ, ಅವಳು ಆರಾಮಾಗಿದ್ದಾಳೆ. ಅವರಿಬ್ಬರು ತುಂಬ ಒಳ್ಳೆ ಸ್ನೇಹಿತರು, ತುಂಬಾ ಚೆನ್ನಾಗಿ ಹೊಂದ್ಕೋತಾರೆ. ಅಲ್ಲದೆ ಇಬ್ಬರದು ಒಂದೇ ಏಜ್ ಬೇರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳೋದು ಏನಿದೆ ಹೇಳಿ? ಎಲ್ಲೋ ಟ್ರಾಫಿಕಲ್ಲಿ ಸಿಗಾಕೊಂಡಿರ್ಬೋದು, ಹಾಗಾಗಿ ಕಾಲ್ ಮಾಡೋದನ್ನು ಮರ್ತಿರ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಸರ್. ನಿಮ್ಮ ಮಗಳನ್ನ ಸೇಫ್ ಆಗಿ ಮನೆಗೆ ಡ್ರಾಪ್ ಮಾಡ್ತಾನೆ, ಆ ನಂಬಿಕೆ ನನಗೆ ನೀಲ್ ಮೇಲಿದೆ. ಎಲ್ಲೋ ಮಾತು ಹರಟೆ ಮಧ್ಯೆ ಫೋನ್ ಮಾಡೋದಕ್ಕೆ ಮರ್ತಿರ್ಬೇಕು. ಇನ್ಫ್ಯಾಕ್ಟ್ ಅವರಿಬ್ಬರು ಯಾವಾಗಲೂ ಹಾಗೆ ಸರ್. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೋ ಅಷ್ಟೇ ಖುಷಿಯಾಗಿ ಟೈಮ್ ಪಾಸ್ ಕೂಡ ಮಾಡ್ತಿರ್ತಾರೆ.
ಅವರಿಬ್ಬರನ್ನ ನೋಡಿದ್ರೆ ನಮ್ಮ ಆಫೀಸಲ್ಲಿ ಎಲ್ರಿಗೂ ಒಂಥರ ಖುಷಿ. ಡೋ ವರಿ ಸರ್. ಬೇಕಾದರೆ ನಾನು ನೀಲ್ಗೊಂದ್ಸಲಿ ಕಾಲ್ ಮಾಡಿ ಚೆಕ್ ಮಾಡ್ತೀನಿ. ಜಸ್ಟ್ ಗಿವ್ ಮಿ 10 minutes. ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ಕಾಲ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಇನ್ನೇನು ಮನೆ ಕಡೆನೇ ಹೊರಟಿರ್ತಾರೆ ಅನಿಸುತ್ತೆ. ದಯವಿಟ್ಟು ನೀಲ್ ಅವ್ರಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಮನೆಗೆ ಬರ್ತಾಳೆ ಅಂತ ತಿಳಿಸಿ ಮೇಡಮ್. ಶೋರ್, ಖಂಡಿತ ಹೇಳ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅನು ಮನೆಗೆ ಬಂದಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಮುಜುಗರ ಮಾಡಬೇಡಿ. ನೀಲ್ ತುಂಬಾ ಒಳ್ಳೆ ಹುಡುಗ, ಇದ್ರ ಬಗ್ಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸುಬ್ಬು, ಯಾರು ಫೋನ್ ಮಾಡಿದ್ದು? ಅನು ಆಫೀಸ್ಗೆ ಹೋಗಿಲ್ವಂತ? ಮೀರಾ ಮೇಡಮ್ ಅವರು ಅನುನ ಬಿಡದಿ ಆಫೀಸಿಗೆ ಕಳ್ಸಿದಾರಂತೆ. ಆಮೇಲೆ ಜೊತೆಗೆ ನೀಲ್ ಅವರು ಇದಾರಂತೆ, ಏನು ತೊಂದರೆ ಇಲ್ಲ ಅಂದ್ರು. ನೀಲ್ ಜೊತೆಗಿದ್ರೆ ಟೆನ್ಷನ್ ಏನೂ ಇಲ್ಲ. ನಿಜ ಹೇಳ, ನಾನು ನಿನ್ನ ಫ್ಯಾನ್ ಆಗ್ಬಿಟ್ಟೆ. ಆ್ಯಂಡ್ ಆಸ್ ಅ ಫ್ಯಾನ್ ನಿನ್ಗೊಂದು ಕ್ವಶನ್ ಕೇಳ್ತೀನಿ, ನೀನು ನಿಜ ಹೇಳಬೇಕು. ನೀನು ಆರ್ಯ ಸರ್ಗೆ ಜಸ್ಟ್ ಬಾಯ್ ಮಾಡೋಕೆ ಇಷ್ಟು ದೂರ ಬಂದ್ಯಾ? ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಹೌ ಯು ಫೀಲ್. ಅನು ಆರ್ಯ ಸರ್ ಚರಿಷ್ಮನ್ ಅಂತದಲ್ವಾ? ನಾನು ನಿಂತರಣೆ ಕಾಲೇಜ್ ಡೇಸಿಂದ ಆರ್ಯ ಸರ್ ಫ್ಯಾನ್. ಬಿಲೀವ್ ಇಟ್ ಆರ್ ನಾಟ್, ಕಾಲೇಜ್ ಡೇಸಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ, ನನ್ನ ಫೋನಲ್ಲಿ, ನನ್ನ ರೂಮಲ್ಲಿ ಯಾವುದೇ ಸಿನಿಮಾ ಸ್ಟಾರ್ ಪೋಸ್ಟರ್ಸೇ ಇರಲಿಲ್ಲ. ಇದ್ದಿದ್ದು ಆರ್ಯವರ್ಧನ್ ಸರ್ ಒಬ್ಬರೇ. ಆರ್ಯ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಬಿಗ್ ಟೈಮ್ ಡ್ರೀಮ್ ಆಗಿತ್ತು, ಗೊತ್ತಾ? ಆಸ್ಕ್ ಮಿ ಎನಿಥಿಂಗ್ ಅಬೌಟ್ ಆರ್ಯ ಸರ್, ಎಲ್ಲ ಗೊತ್ತು. ಇಲ್ಲ, ನಿಂಗೆ ಆರ್ಯ ಸರ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ಎಸ್, ಎಲ್ಲ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವ್ರಿಗಿಂತ ನಾವು ಎಷ್ಟು ಚಿಕ್ಕವರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬರೀ ವಯಸ್ಸಲ್ಲಿ ಮಾತ್ರ ಅಲ್ಲ, ಗುಣದಲ್ಲಿ. ಆರ್ಯ ಸರ್ ದೊಡ್ಡ ಗುಣ ಏನು ಗೊತ್ತಾ? ನಾವು ಎಷ್ಟೇ ಚಿಕ್ಕವರಾದರೂ ಅವರು ನಮ್ಮನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ, ಫ್ರೆಂಡ್ಸ್ ಅನ್ನೋ ಥರ. ವಿ ಆರ್ ರಿಯಲಿ ಲಕ್ಕಿ. ಅನ್ನೋ ಆರ್ಯ ಸರ್ ಜೊತೆ ಕೆಲಸ ಮಾಡೋ ಅವಕಾಶ ನಮಗೆ ಸಿಕ್ಕಿದೆ. ಕಲಿಯೋದಕ್ಕೆ, ಬೆಳೆಯೋದಕ್ಕೆ ಇದು ಸರಿಯಾದ ಜಾಗ. ವಿ ಆರ್ ಸೀರಿಯಸ್ಲಿ ಲಕ್ಕಿ, ವೆರಿ ವೆರಿ ಲಕ್ಕಿ. ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಅಂತ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದಲ್ವಾ? ವಾಟ್ ಯು ಸೇ? ಎಷ್ಟೇ ಆದರೂ ಆರ್ಯ ಸರ್ ನಮ್ಮ ಬಾಸೇ.